ನಮಸ್ಕಾರ ಫ್ರೆಂಡ್ಸ್. ಇವತ್ತು ಎಷ್ಟೋ ಜನ ನಾವು ನೋಡ್ತೀವಿ, ಹೆಂಡತಿ ಗಂಡ ಎಲ್ಲ ಜಗಳಾಡ್ಕೊಂಡು ಡಿವೋರ್ಸ್ ತೊಗೊಳೋದು ಅಥವಾ ಕೊಲೆ ಆಗೋದು ಏನೋ ಒಂದು ಆಗ್ತಾ ಇರ್ತವೆ. ಏಕೆಂದರೆ ಅವರಿಗೆ ಏನೇನೋ ದುರಾಸೆಗಳಿರ್ತವೆ, ಅದಕ್ಕೋಸ್ಕರ ಈ ಥರ ಎಲ್ಲ ಮಾಡ್ಕೊತ ಹೋಗ್ತಾರೆ. ಆದರೆ ಗಂಡ ಹೆಂಡತಿನಲ್ಲಿ ಹೆಚ್ಚು ಪ್ರೀತಿ, ವಿಶ್ವಾಸ, ನಂಬಿಕೆ ಇದ್ದುಬಿಟ್ರೆ ಯಾವುದೇ ಒಂದು ಶ್ರೀಮಂತಿಕೆ ಬೇಕಾಗಿಲ್ಲ, ಹಣದ ಅವಶ್ಯಕತೆ ಇರೋದಿಲ್ಲ. ಆ ಒಂದು ನಂಬಿಕೆ, ಪ್ರೀತಿ ಇದ್ದುಬಿಟ್ರೆ ನೆಮ್ಮದಿಯಾದ ಜೀವನವನ್ನು ಮಾಡಬೇಕು. ಒಬ್ಬ ಗಂಡ ಹೆಂಡತಿ ಇರ್ತಾರೆ, ಆ ಗಂಡನಿಗೆ ಕೆಲಸ ಹೋಗಿಬಿಡುತ್ತೆ, ಬಂದುಬಿಟ್ಟು ಅವನ ಮನೆಯಲ್ಲಿ ಬೇಸರದಿಂದ ಕೂತ್ಕೊಂಡಾಗ ಹೆಂಡತಿಗೆ ಯಾಕ್ರಿ ಈ ಥರ ಕೂತಿದ್ರಾ ಅಂತ ಕೇಳಿದಾಗ ಅವನು ಈ ಥರ ಕೆಲಸ ಹೋಗಿಬಿಡುತ್ತೆ, ಹೇಗೆ ಜೀವನ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅದಕ್ಕೆ ಹೆಂಡತಿ ಹೇಳ್ತಾಳೆ, ಅದಕ್ಕೆ ಯಾಕೆ ನೀವು ತುಂಬಾ ಬೇಜಾರು ಮಾಡ್ಕೋಬೇಕು, ನಾಳೆಯಿಂದ ಬೇರೆ ಕೆಲಸ ಹುಡುಕ್ರಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸರಿ, ಕೆಲಸ ಹುಡುಕೋಕೆ ಹೋಗ್ತಾನೆ, ಕೆಲಸ ಸಿಗೋದಿಲ್ಲ, ಅವನಿಗೆ ತುಂಬ ಬೇಜಾರಾಗುತ್ತೆ, ಭಯ ಆಗುತ್ತೆ, ಹೆಂಗಪ್ಪ ಜೀವನ ಮಾಡೋದು ಅಂತ. ಹೀಗೆ ಇದ್ದಾಗ ಏನಾಗುತ್ತೆ, ಒಂದು ಸತಿ ಹೆಂಡತಿ ಏನು ಮಾಡ್ತಾರೆ, ನೋಡಿರಿ ಇವತ್ತು ನೀವು ಬರೋಷ್ಟರೊಳಗಡೆ ನಾನು ನಿಮಗೆ ಒಳ್ಳೊಳ್ಳೆ ತಿಂಡಿಗಳನ್ನು ಮಾಡಿಟ್ಟಿರ್ತೀನಿ, ನೀವು ಹೋಗಿ ಕೆಲಸವನ್ನು ನೋಡ್ಕೊಂಬರ್ತೀರಾ, ಇವತ್ತು ನಿಮಗೆ ಗ್ಯಾರಂಟಿ ಕೆಲಸ ಸಿಗುತ್ತೆ, ನಿಮಗೆ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಸರಿ, ಗಂಡ ಏನು ಸರ್ಪ್ರೈಸಪ್ಪ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಎಲ್ಲ ಕೆಲಸವನ್ನು ನೋಡಿಕೊಂಡು ಹುಡುಕೊಂಡು ನೋಡಬೇಕಾದ್ರೆ ಕೆಲಸ ಸಿಕ್ಬಿಡುತ್ತೆ. ಅವನಿಗೆ ತುಂಬ ಖುಷಿ ಆಗುತ್ತೆ, ಏನು ಹೆಂಡತಿ ಈ ಥರ ಹೇಳ್ಬಿಟ್ಲಲ್ಲ, ಅದೇ ಥರ ಆಗಿಬಿಡ್ತಲ್ಲ ಅಂತ. ಮನೆಗೆ ಬರ್ತಾನೆ, ಖುಷಿಯಾಗಿ ಬಂದಾಗ ಎಲ್ಲ ತಿಂಡಿ ತಿನಿಸುಗಳನ್ನು ಮಾಡಿಟ್ಟಿರ್ತಾಳೆ. ಕೊನೆಗೆ ತುಂಬಾ ಖುಷಿ ಆಗುತ್ತೆ ಅವನಿಗೆ, ಅವನು ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳ್ಬಿಟ್ಟು ಕೊನೆಗೆ ಹೆಂಡತಿಯನ್ನು ಕರೆದುಬಿಟ್ಟು, ನಿನಗೆ ಹೇಗೆ ಗೊತ್ತಿತ್ತು ಈ ಥರ ನನಗೆ ಕೆಲಸ ಸಿಗುತ್ತೆ ಅಂತ ಅಂದಾಗ ಅವಳಿಗೆ, ನನಗೆ ನಂಬಿಕೆ ಇತ್ತು ನಿಮಗೆ ಕೆಲಸ ಸಿಕ್ಕೇ ಸಿಗುತ್ತೆ ಅಂತ ಹೇಳಿಬಿಟ್ಟು. ಅಕಸ್ಮಾತ್ ಕೆಲಸ ಸಿಗದಿದ್ರೆ ಏನು ಮಾಡ್ತಾಯಿದ್ದೆ ನೀನು, ಈ ಥರ ಸರ್ಪ್ರೈಸ್ ಕೊಟ್ಟಿದ್ದೀಯಲ್ಲ, ಸಿಗಲಿಲ್ಲ ಅಂದ್ರೆ ಏನು ಮಾಡ್ತಾಯಿದ್ದೆ ಅಂತಂದಾಗ ಅವಳ ಕೈನಲ್ಲಿ ಒಂದು ಚೀಟಿ ಇರುತ್ತೆ, ಅದರಲ್ಲಿ ಈ ಥರ ಬರೆದಿರ್ತಾಳೆ, ಕೆಲಸ ಸಿಗಲಿಲ್ಲ ಇವತ್ತು ನಿಮಗೆ ಅಂದರೆ ನಾಳೆ ಇನ್ನೊಂದು ಸಲ ಪ್ರಯತ್ನವನ್ನು ಮಾಡೋಕೆ ಬಿಡ್ರಿ, ನಮ್ಮ ನೆಮ್ಮದಿಯನ್ನು ಕಳ್ಕೊಳೋದು ಬೇಡ, ಪ್ರೀತಿಯನ್ನು ಕಳ್ಕೊಳೋದು ಬೇಡ ಅಂತ ಹೇಳ್ಬಿಟ್ಟು ಬರೆದಿರ್ತಾಳೆ. ಆವಾಗ ಗಂಡನಿಗೆ ತುಂಬ ಖುಷಿ ಆಗುತ್ತೆ ಅವಳ ಬಗ್ಗೆ. ಹಾಗೆ ಮುಂದೆ ಜೀವನದಲ್ಲಿ ಖುಷಿಯಾಗಿರ್ತಾ ಹೋಗ್ತಾರೆ. ಈ ಥರ ಒಂದು ಅನ್ಯೋನ್ಯತೆ ಇದ್ದಾಗ ಗಂಡ ಹೆಂಡತಿನಲ್ಲಿ ಜೀವನ ಚೆನ್ನಾಗಿರುತ್ತೆ. ಆದಷ್ಟು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ.